ಸರ್ ನೀವು ಇವಾಗ ಹೇಳ್ತಿದ್ದೀರಾ ನಾನು ಕಂಪ್ಲೇಂಟ್ ಮಾಡ್ತೀನಿ ಹೌದು ಹೌದು ಒಂದು ವರ್ಷದ ಹಿಂದೆ ನಡೆದಿರುವಂತ ಪ್ರಕರಣ ಹೌದು. ಅವಾಗ ಯಾಕೆ ಕಂಪ್ಲೇಂಟ್ ಮಾಡಲಿಲ್ಲ ನೋಡಿ ಸಿಸ್ಟರ್, ಈಗ ಯಾಕೆ ಇದನ್ನ ಪ್ರಶ್ನೆ ಅದು ಏನಂದ್ರೆ ಇಷ್ಟು ದಿವಸ ನಾನೊಂದು ಬ್ಯುಸಿ ಪರ್ಸನ್. ನನಗೆ ನಂಬ್ಕೊಂಡು ಸಾವಿರಾರು ಜನ ಇದ್ದಾರೆ. ನನ್ನ ಹತ್ರನ 1-2 ಸಾವಿರ ಜನಕ್ಕೆ ನಾನು ಸಾಕೋನು. ಇಡೀ ಫ್ಯಾಮ್ಲಿ, ಇಡೀ ಕುಟುಂಬದವರು, ನನ್ನ ಸ್ಟಾಫು, ಇವ್ರಿಗೆಲ್ಲ ಸಾಕೋರಿಗೆ ಸಿರಿ ಇದೆ. ಅಬ್ರಹಾಂ ಏನು ಲೆಕ್ಕಕ್ಕೆ ನನಗೆ? ನಾನು ಏನು ಹೇಳ್ತೀನಿ, ಅಬ್ರಹಾಂ ಅಂತ TJ ಅಬ್ರಹಾಂ ಒಂದು ಬ್ಲ್ಯಾಕ್ ಮಿಲ್ಲರ್, ಒಂದು ಫ್ರಾಡ್, ಒಂದು ರೌಡಿ, ಗುಂಡ, ಅಫಿಷಿಯಲ್ ಗುಂಡ ಅಂತ ಅವನು ನನ್ನ ಲೆಕ್ಕದಲ್ಲಿ ಇಲ್ಲ. ನಾನು ಅವನ ಮೇಲೆ ಅಲ್ಲಿಗೆ ಇದು ಮಾಡೋ ಅಂತ ನನ್ನ ಲೆವೆಲ್ಗಿಲ್ಲ. ಅಬ್ರಹಾಮು ನನ್ನ ಲೆವೆಲ್ಗೆಲ್ಲ. ನನ್ನ ಬಿಸ್ನೆಸ್ಸು, ಒಂದು ನಿಮಿಷ, ನನ್ನ ಬಿಸ್ನೆಸ್ಸು ಏನು ಇಲ್ಲೀಗಲ್ ಬಿಸ್ನೆಸ್ ಇಲ್ಲ. ನನ್ನ ಬಿಸ್ನೆಸ್ ಏನಂತ ಎಲ್ಲರಿಗೂ ಗೊತ್ತಾಗಲಿ. ನಾನು ಹೈಕೋರ್ಟಿಂದ ಪ್ರಾಪರ್ಟಿ ಪಬ್ಲಿಕ್ ಆ್ಯಕ್ಷನ್ ಮಾಡ್ತಾರೆ. ಕಂಪನಿ ಮುಚ್ಚಿರೋ ಕಂಪನಿಗಳು, ಲಿಕ್ವಿಡೇಷನಲ್ಲಿ ಬಂದಿರೋ ಕಂಪನಿಗಳು ಆ್ಯಕ್ಷನ್ ಮಾಡ್ತಾರೆ. ಆ ಆ್ಯಕ್ಷನಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ. ಅದರಲ್ಲಿ 1-2 ಪ್ರಾಪರ್ಟಿ ತಗೊಳ್ತೀನಿ, ಅದು ಮಾರಾಟ ಮಾಡ್ಕೊಳ್ತೀನಿ, 4 ಪೈಸೆ ಸಂಪಾದನೆ ಮಾಡ್ಕೊಳ್ತೀನಿ. ಒಂದು ಪ್ರಾಪರ್ಟಿ ತಗೊಂಡು, 100 ಕೋಟಿ ಪ್ರಾಪರ್ಟಿ ತಗೊಂಡು ವರ್ಷಕ್ಕೆ ಒಂದು 50 ಕೋಟಿ 100 ಕೋಟಿ ಸಂಪಾದನೆ ಮಾಡ್ಕೊಂಡು ನಮ್ಮ ಪಾರ್ಟಿಗೆ ನಾವು ಇರೋ ಮನುಷ್ಯ. ಅಬ್ರಹಾಂ ಅಂತ ಅವನಿಗೆ ಕಂಪ್ಲೇಂಟ್ ಕೊಟ್ಟು ಅವನು ಏನೋ ನನಗೆ ನನ್ನ ಬಟ್ಟೆ ನೇಕೆಡ್ ಫೋಟೋಸ್ ಇದೆ, ನನ್ನದು ನಿಮ್ಮ ಲ್ಯಾಂಡ್ ಎನ್ಕ್ರೋಚ್ಮೆಂಟ್ ಮಾಡ್ಕೊಂಡಿದ್ದೀರಾ ನೀವು, ಅದೆಲ್ಲ ನಾನು ಬಿಡುಗಡೆ ಮಾಡ್ತೀನಿ ಅಂತ ಅವನು ಹೇಳಿದ್ರೆ ಬೇರೆಯವ್ರು ಭಯ ಬೀಳ್ಬಾರ್ದು. ಯಾಕಂದರೆ ಏನಾದರೂ ತಪ್ಪು ಮಾಡಿರ್ತಾರೆ. ನಾನು ಯಾವುದಿದೆ ಅದು ತಪ್ಪು ಮಾಡುವಂಥ ಬಿಸ್ನೆಸ್ ಯಾವುದಿದೆ, ನಾನು ಇಲ್ಲಿಗಲ್ ಬಿಸ್ನೆಸ್ ಯಾವುದಿದೆ ಅವನಿಗೆ ಭಯ ಬೀಳುತ್ತೆ. ನಾನು ನನ್ನ ಲೆವೆಲ್ ಅವನಲ್ಲ. ನನ್ನದೇ ಒಂದು ದಾರಿ ಬೇರೆ ಇದೆ. ನಂದೇನೋ ಒಂದು ಬಿಸ್ನೆಸ್ ಮಾಡ್ತೀವಿ, 150-100 ಕೋಟಿ ಸಂಪಾದನೆ ಮಾಡ್ಕೊಳ್ತೀವಿ. ಚಾರಿಟಿ ಒಂದು 15-20 ಕೋಟಿ ಚಾರಿಟಿ ಕೊಟ್ಬಿಡ್ತೀವಿ. ನಮ್ಮ ಪಾರ್ಟಿಗೆ ನಮ್ಮ ಹೆಂಡತಿ ಮಕ್ಕಳನ್ನ ಸಾಕ್ಕೊಂಡು ಮಾಮೂಲಿಯಾಗೆ ಹೋಗೋ ಮನುಷ್ಯ. ಎಲೆಕ್ಷನಲ್ಲಿ ಒಂದು MLC ಎಲೆಕ್ಷನ್ ಕಾಂಗ್ರೆಸ್ ಪಾರ್ಟಿಯಿಂದ ಕಂಟೆಸ್ಟ್ ಮಾಡಿದ್ದೆ. ಎಲೆಕ್ಷನ್ ಕಡಿಮೆ ಓಟಿಂದ 200 ಓಟಿಂದ ಸೋತಿದ್ದೆ. ನಾನು ಮರ್ತೋಗ್ಬಿಟ್ಟೆ. ತಿರ್ಗಾ ನಾನು ಮೀಡಿಯಾದಲ್ಲಿ ಬಂದಿಲ್ಲ. ಕಾಂಗ್ರೆಸ್ ಪಾರ್ಟಿಯಲ್ಲಿ MLA ಕಂಟೆಸ್ಟ್ ಮಾಡ್ತೀನಿ. ನಾನು ಟಿಕೆಟ್ ಕೇಳಿದೆ. ಕೋಲಾರಲ್ಲಿ ಹೋಗಿ ಕೆಲಸ ಮಾಡಿದೆ. ಕೋಲಾರಲ್ಲಿ ಕೆಲಸ ಮಾಡಿದೆ. ಅಲ್ಲಿ ಸಿದ್ದರಾಮಯ್ಯ ಸಾಹೇಬರು ಅಲ್ಲಿ ಕಂಟೆಸ್ಟ್ ಮಾಡೋಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳಿದ ತಕ್ಷಣ ನಾನೇನು ಮಾಡಿದೆ, ಯಾರಿಗೂ ಹೇಳಿಲ್ಲ, ಸೈಲೆಂಟಾಗಿ ವಾಪಸ್ ಬಂದ್ಬಿಟ್ಟೆ. ಅಲ್ಲೂ ಸ್ಕಾಲರ್ಶಿಪ್ಪೆಲ್ಲ ಕೊಟ್ಟೆ. ಮಕ್ಕಳಿಗೆ ಸ್ಕೂಲ್ ಫೀಸು, ಸ್ಕಾಲರ್ಶಿಪ್ಪು ಮತ್ತು ಕಾಲೇಜ್ ಫೀಸು ಎಲ್ಲ ಕೊಟ್ಟೆ. ಅಲ್ಲಿ ಸಿದ್ದರಾಮಯ್ಯ ಸಾಹೇಬರು ಬರ್ತಾ ಇದ್ದಾರೆ ಅಂತ ಹೇಳಿದ ತಕ್ಷಣ ನಾನೇನು ಮಾಡಿದೆ, ಯಾರಿಗೂ ಹೇಳಿಲ್ಲ, ಯಾರೂ ನನಗೆ ಬೇಡ ಅಂತ ಹೇಳಿಲ್ಲ, ನಾನು ಯಾರಿಗೂ ಕೇಳಿಲ್ಲ, ಬಂದುಬಿಟ್ಟೆ. ಚಿಕ್ಕಪೇಟಲ್ಲಿ ಒಂದು ಕಾನ್ಸ್ಟಿಟ್ಯೂನ್ಸಿ ನಾನು ನೋಡಿಕೊಂಡು ಅಲ್ಲಿ ಕಂಟೆಸ್ಟ್ ಮಾಡಿದೆ. ನನಗೆ ಈಗ ನಮ್ಮ ಮೀಡಿಯಾದವರು ತಾವೆಲ್ಲ ಸೇರಿ ನನಗೆ ಕೋಆಪ್ರೇಟ್ ಮಾಡಿದ್ರೆ ಇದ್ರ ಮೇಲೆ ನಾನು ಹೋರಾಟ ಮಾಡ್ತೀನಿ. ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡಿ ಅಂತ ಕಂಪ್ಲೇಂಟ್ ಕೊಡ್ತೀನಿ, ಒಂದು FIR ಮಾಡ್ತೀನಿ. FIR ಆಗಿದ್ಮೇಲೆ ಇವ್ರ ಮೇಲೆ ತನಿಖೆ ಮಾಡಲಿ, ಇನ್ವೆಸ್ಟಿಗೇಟ್ ಮಾಡಿ ಅವ್ರಿಗೆ ಜೈಲ್ ಶಿಕ್ಷೆ ಕೊಡಬೇಕಂತ ನಾನು ವಿನಂತಿ ಮಾಡ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.